ಇಂಡಿಯಾ ಬ್ಲಾಕ್ನ ಮುಖ್ಯಸ್ಥರಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಆಯ್ಕೆ ಮಾಡಲಾಗಿದೆ. ಈ ಮೂಲಕ ಲೋಕಸಭಾ ಚುನಾವಣೆಯ ನಾಯಕತ್ವವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ವಹಿಸಿಕೊಳ್ಳಲಿದ್ದಾರೆ. ಇವತ್ತು ನಡೆದಂತಹ ಇಂಡಿಯಾ ಬ್ಲಾಕ್ನ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಈ ಕುರಿತಾಗಿ ಅಧಿಕೃತ ಘೋಷಣೆಯೊಂದೇ ಬಾಕಿ ಇರುವಂತದ್ದು. ಇಂಡಿಯಾ ಬ್ಲಾಕ್ನ ಇವತ್ತಿನ ಸಭೆಗೆ ಎರಡು ಪ್ರಮುಖ ಪಾಲುದಾರ ಪಕ್ಷಗಳು ಮಮತಾ ಬ್ಯಾನರ್ಜಿ ಅವರ ಟಿಎಂಸಿ ಮತ್ತು ಅಖಿಲೇಶ್ ಸಿಂಗ್ ಯಾದವ್ ಅವರ ಸಮಾಜವಾದಿ ಪಕ್ಷ ಗೈರು ಹಾಜರಾಗಿದ್ವು. ಕಾರಣ ಏನು ಅಂತ ಹೇಳಿದ್ರೆ, ಇಂಡಿಯಾ ಬ್ಲಾಕ್ನ ಸಂಚಾಲಕ ಹುದ್ದೆಗೆ, ಕನ್ವೆನರ್ ಹುದ್ದೆಗೆ, ಸಮನ್ವಯಕಾರ ಹುದ್ದೆಗೆ ನಿತೀಶ್ ಕುಮಾರ್ ಅವರನ್ನು ನೇಮಿಸುವುದಕ್ಕೆ ಅಖಿಲೇಶ್ ಸಿಂಗ್ ಯಾದವ್ಗಾಗ್ಲಿ ಅಥವಾ ಮಮತಾ ಬ್ಯಾನರ್ಜಿ ಅವರಿಗಾಗ್ಲಿ ಇಷ್ಟ ಇಲ್ಲ. ನಿತೀಶ್ ಕುಮಾರ್ ಅವರನ್ನ ಇಂಡಿಯಾ ಮೈತ್ರಿಕೂಟದ ಸಂಚಾಲಕರನ್ನಾಗಿ, ಸಮನ್ವಯಕಾರನಾಗಿ ನೇಮಕ ಮಾಡೋದಕ್ಕೆ ಮಮತಾ ಬ್ಯಾನರ್ಜಿ ಮತ್ತು ಅಖಿಲೇಶ್ ಸಿಂಗ್ ಯಾದವ್ ಅವರಿಗೆ ಇಷ್ಟ ಇಲ್ಲ. ಇವತ್ತು ನಿತೀಶ್ ಕುಮಾರ್ ಅವರ ಹೆಸರನ್ನ ಆ ಹುದ್ದೆಗೆ ರೆಫರ್ ಮಾಡಲಾಯಿತಾದರೂ ಕೂಡ ನಿತೀಶ್ ಕುಮಾರ್ ಅವರು ಹೇಳಿದ್ರು, ಇಂಡಿಯಾ ಬ್ಲಾಕ್ನಲ್ಲಿ ಎಲ್ಲ ಮಿತ್ರ ಪಕ್ಷಗಳ ಒಪ್ಪಿಗೆ ಸಿಕ್ಕರೆ ಮಾತ್ರ ನಾನು ಆ ಹುದ್ದೆಯನ್ನು ಸ್ವೀಕಾರ ಮಾಡ್ತೇನೆ, ಅಲ್ಲಿಯವರೆಗೆ ನಾನು ಆ ಹುದ್ದೆಯನ್ನು ಸ್ವೀಕಾರ ಮಾಡಲ್ಲ ಅಂತೇಳಿ. ಈ ಹಿಂದೆ ನಡೆದಂತಹ ಇಂಡಿಯಾ ಮೈತ್ರಿಕೂಟದ ಸಭೆಯ ಸಂದರ್ಭದಲ್ಲೂ ಕೂಡ ಪ್ರಧಾನಮಂತ್ರಿ ಅಭ್ಯರ್ಥಿ ಸ್ಥಾನಕ್ಕೆ, ಇಂಡಿಯಾ ಬ್ಲಾಕ್ನಿಂದ ಪ್ರಧಾನಮಂತ್ರಿ ಅಭ್ಯರ್ಥಿ ಸ್ಥಾನಕ್ಕೆ ಲತಾ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನ ಸೂಚನೆ ಮಾಡಿದ್ದೇ ಮಮತಾ ಬ್ಯಾನರ್ಜಿ. ಸೊ ಇವತ್ತು ಮಮತಾ ಬ್ಯಾನರ್ಜಿ ಅವರು ಇಂಡಿಯಾ ಮೈತ್ರಿಕೂಟದ ಸಭೆಗೆ ಗೈರು ಆಗಿದ್ದಾರೆ. ಸೊ ಇಂಡಿಯಾ ಮೈತ್ರಿಕೂಟದ ಮುಖ್ಯಸ್ಥರಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಆಯ್ಕೆ ಆಗಿರೋದ್ರಿಂದ ಅವರು ಪ್ರಧಾನಮಂತ್ರಿ ಆಗಬಹುದು ಒಂದು ವೇಳೆ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ಎನ್ನುವಂತಹ ಲೆಕ್ಕಾಚಾರಗಳೇನಿತ್ತು ಅದಕ್ಕೆ ಬಲವಾದಂತಹ ಪುಷ್ಟಿ ಸಿಕ್ಕಿರುವಂಥದ್ದು. ಸೊ 26 ಪಕ್ಷಗಳ ಒಕ್ಕೂಟವಾಗಿರುವಂತಹ ಇಂಡಿಯಾ ಮೈತ್ರಿಕೂಟದ ಎದುರು ಇರುವಂತಹದ್ದು ಇದೀಗ ಒಂದು ಪ್ರಮುಖ ಸವಾಲು. ಅದು ಸೀಟು ಹಂಚಿಕೆ ವಿಚಾರ. ಬಿಹಾರದಲ್ಲಿರ್ಬೋದು, ಉತ್ತರ ಪ್ರದೇಶದಲ್ಲಿರ್ಬೋದು, ಹಾಗೆ ಪಶ್ಚಿಮ ಬಂಗಾಳದಲ್ಲಿರಬಹುದು. ಈ 3 ರಾಜ್ಯ ಸೇರಿದಂತೆ ಕೆಲವೊಂದು ರಾಜ್ಯಗಳಲ್ಲಿ ಈ ಸೀಟು ಹಂಚಿಕೆ ವಿಚಾರವಾಗಿ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿವೆ. ಸೊ ಇದನ್ನ ಹೇಗೆ ನಿಭಾಯಿಸುತ್ತೆ ಇಂಡಿಯಾ ಮೈತ್ರಿಕೂಟ ಖರ್ಗೆ ನೇತೃತ್ವದಲ್ಲಿ ಅನ್ನೋದು ಇದೀಗ ಕುತೂಹಲ ಕೆರಳಿಸಿದೆ. ಪ್ರಮುಖವಾಗಿ ಲತಾ ಖರ್ಗೆ ಅವರನ್ನ ಇಂಡಿಯಾ ಮೈತ್ರಿಕೂಟದ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಿರೋದ್ರಿಂದಾಗಿ ಈಗ ಒಂದು ಪರ್ಸೆಪ್ಷನ್ ಬಿಲ್ಡ್ ಆಗುತ್ತೆ. ಏನು ಅಂತ ಹೇಳಿದ್ರೆ, ಬಹುಶಃ ಇಂಡಿಯಾ ಮೈತ್ರಿಕೂಟ ಒಂದು ವೇಳೆ ಅಧಿಕಾರಕ್ಕೆ ಬಂದರೆ, ಬಹುಮತ ಸಿಕ್ಕರೆ ಖರ್ಗೆ ಅವರೇ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಹೇಳಿ. ಸೊ ದಲಿತ ಸಮುದಾಯದ ಮತಗಳು ಕನ್ಸೋಲಿಡೇಟ್ ಆಗ್ಲಿಕ್ಕೂ ಕೂಡ ಈ ಹೆಸರು, ಖರ್ಗೆ ಅವರ ಹೆಸರು ಪ್ರಮುಖವಾಗಿ ಕಾರಣ ಆಗಬಹುದು. ಅದು ಇಂಡಿಯಾ ಬ್ಲಾಕ್ಗೆ ದೊಡ್ಡ ಪ್ಲಸ್ ಪಾಯಿಂಟ್ ಆಗಬಹುದು. ಬಟ್ ಇಂಡಿಯಾ ಮೈತ್ರಿಕೂಟದಲ್ಲಿ ಇರ್ತಕ್ಕಂಥ ದೊಡ್ಡ ಸವಾಲು ನೀವು ಹೇಳಿದಾಗೆ ಸೀಟು ಹಂಚಿಕೆ ಒಂದು, ಆಮೇಲೆ ಹುದ್ದೆಗಳು. ಮಮತಾ ಬ್ಯಾನರ್ಜಿ ಯಾಕೆ ಖರ್ಗೆ ಅವರ ಹೆಸರನ್ನ ಈ ಹಿಂದೆ ಸೂಚನೆ ಮಾಡಿದ್ರು ಅಂತ ಹೇಳಿದ್ರೆ, ಕಾರಣ ಏನು ಅಂತ ಹೇಳಿದ್ರೆ, ಅವರಿಗೆ ನಿತೀಶ್ ಕುಮಾರ್ ಮುಂದೆ ಬರುವಂಥದ್ದು ಇಷ್ಟ ಇಲ್ಲ. ನಿತೀಶ್ ಕುಮಾರ್ ಅವರಿಗೆ ಮಮತಾ ಬ್ಯಾನರ್ಜಿ, ಅಖಿಲೇಶ್ ಇಬ್ಬರು ಕೂಡ ವಿರೋಧ ಇದೆ. ಸೊ ಈ ರೀಜನಲ್ ಸತ್ರಪಾಸ್ ಅಂತ ಏನು ಹೇಳ್ತೀವಿ, ಪ್ರಾದೇಶಿಕ ಮಟ್ಟದ ದೊಡ್ಡ ನಾಯಕರು, ಅವರಲ್ಲೇ ಒಂದು ರೀತಿಯಾದಂತಹ ಒಳಗೊಳಗಿನ ಆತಂಕ ಇರುವ ಹಿನ್ನೆಲೆಯಲ್ಲಿ ಖರ್ಗೆ ಅವರಿಗೆ ಈಗ ಅದೊಂದು ದೊಡ್ಡ ಜವಾಬ್ದಾರಿ. ಖರ್ಗೆ ಅವರು ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟವನ್ನು ಅವರ ಫೇಸನ್ನು ಇಟ್ಕೊಂಡು ಇಂಡಿಯಾ ಮೈತ್ರಿಕೂಟ ಎಲೆಕ್ಷನ್ಗೆ ಹೋಗುತ್ತೆ. ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಎನ್ನುವಂತಹ ಪ್ರಶ್ನೆ ಬಂದಂತಹ ಸಂದರ್ಭದಲ್ಲಿ ಇನ್ನು ಮುಂದೆ ಇಂಡಿಯಾ ಮೈತ್ರಿಕೂಟ ಬಹುಶಃ ಕೊಡಬಹುದಾದಂತಹ ಮೊದಲ ಹೆಸರೇ ಮಲ್ಲಿಕಾರ್ಜುನ ಖರ್ಗೆ.